ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೇಮ ಕಾವ್ಯ ಧಾರಾವಾಹಿಯ ನಾಳೆಯ ಸಂಚಿಕೆಯ ರೋಚಕ ಕಥೆ ಇಲ್ಲಿದೆ. ಈ ಕಡೆ ಧಾರಾವಾಹಿ ಸಂಚಿಕೆಯಲ್ಲಿ ಸತ್ಯ ಮತ್ತು ಅಧರ್ಮದ ನಡುವೆ ದೊಡ್ಡ ಯುದ್ಧವೇ ನಡೆಯಲಿದೆ. ಮಹಾದೇವ ಅಮಾಯಕನಾಗಿದ್ದರೂ ಅವನನ್ನು ಅತ್ಯಾಚಾರಿ ಎಂಬ ಪಟ್ಟ ಕಟ್ಟಿ ಜೈಲಿಗೆ ಅಟ್ಟುವ ಭಾರತನ ಸಂಚು ಈಗ 2ನೇ ಹಂತಕ್ಕೆ ತಲುಪಿದೆ. ಮನೆಯಲ್ಲಿ ಕಲ್ಯಾಣಿ ಮಹಾದೇವನ ಪರಿಸ್ಥಿತಿ ಕಂಡು ಮರುಗುತ್ತಿದ್ದರೆ, ಇತ್ತ ಮಹೇಶ್ವರಿ ಮತ್ತು ಕಿಟ್ಟಿ ಸಂಭ್ರಮ ಆಚರಿಸುತ್ತಿದ್ದಾರೆ. ಮಹಾದೇವ ಎಷ್ಟೇ ಕೋಪಿಷ್ಠನಾದರೂ ಹೆಣ್ಣಿನ ವಿಚಾರದಲ್ಲಿ ತುಂಬ ನಿಯತ್ತಿನ ಮನುಷ್ಯ ಅಂತ ನಮಗೂ ಗೊತ್ತು. ಆದರೆ ಪರಿಮಳಳನ್ನು ಬಳಸಿಕೊಂಡು ಅವನನ್ನು ಸಿಲುಕಿಸಿದ್ದು ನಮಗೆ ಲಕ್ಕು ಎಂದು ಮಹೇಶ್ವರಿ ಬೀಗುತ್ತಿದ್ದಾಳೆ. ಮಹಾದೇವ ಜೈಲಿಗೆ ಹೋದರೆ ಇಡೀ ಮನೆಗೆ ತಾನೇ ಮಹಾರಾಣಿ ಎಂದು ಕನಸು ಕಾಣುತ್ತಿದ್ದಾಳೆ. ಜೊತೆಗೆ ಕಿಟ್ಟಿಗೆ ಪಂಚಮಿಯನ್ನು ಕಂಟ್ರೋಲ್ ಮಾಡಲು ಮತ್ತು ಸ್ನೇಹಳನ್ನು ಮನೆಗೆ ಸೊಸೆಯಾಗಿ ತರಲು ಇದು ಸರಿಯಾದ ಸಮಯ ಎಂದು ಉರಿದುಂಬಿಸುತ್ತಾಳೆ. ಈ ಕಡೆ ರಾಮ್ ಬಂದು ಕಾವ್ಯಾಳಿಗೆ ಸಹಾಯ ಮಾಡಲು ಹೋದಾಗ ಕಾವ್ಯ ಅವನನ್ನು ತರಾಟೆಗೆ ತೆಗೆದುಕೊಳ್ತಾಳೆ. ನನ್ನ ಗಂಡ ತಪ್ಪು ಮಾಡಿಲ್ಲ ಎಂದು ಸಾಬೀತು ಮಾಡಲು ನಾನು ಒಬ್ಬಳೇ ಸಾಕು, ನಿಮ್ಮ ಸಹಾಯ ನನಗೆ ಬೇಡ ಎಂದು ಮುಖಕ್ಕೆ ಹೊಡೆದಂತೆ ಹೇಳ್ತಾಳೆ. ನಮ್ಮ ಅಕ್ಕ ಬದುಕಿದ್ದಾಗಲೇ ಅವಳಿಗೆ ದ್ರೋಹ ಮಾಡಿ ಇನ್ನೊಂದು ಮದುವೆಗೆ ರೆಡಿಯಾದ ನಿಮಗೆ ಮನುಷ್ಯತ್ವ ಇದೆಯಾ? ಸ್ನೇಹಳ ಹಿಂದೆ ಬಿದ್ದಿರುವ ನೀನು ನಮ್ಮ ಅಕ್ಕನ ಸಾವಿಗೆ ಕಾರಣ ಯಾರು ಎಂದು ತಿಳಿಯುವ ಮೊದಲೇ ಹೀಗೆ ಮಾಡುತ್ತಿರುವುದು ಅಸಹ್ಯ ಹುಟ್ಟಿಸುತ್ತದೆ ಎಂದು ರಾಮ್ನನ್ನು ಜರಿದು ಅಲ್ಲಿಂದ ಹೊರಡ್ತಾಳೆ. ರಾಮ್ ಮಾತ್ರ ಮನಸ್ಸಿನಲ್ಲಿ ನಿಮ್ಮಕ್ಕ ಬದುಕಿದ್ದಾಳೆ ಕಾವ್ಯ, ಅವಳನ್ನು ಈ ಸ್ಥಿತಿಗೆ ತಂದ ಸ್ನೇಹಳಿಗೆ ಪಾಠ ಕಲಿಸಿ ನಿಮ್ಮ ಮುಂದೆ ತರುತ್ತೇನೆ ಎಂದು ಸಂಕಲ್ಪ ಮಾಡ್ತಾನೆ. ಇನ್ನೊಂದು ಕಡೆ ಕಥೆಯ ಅಸಲಿ ತಿರುವು ಸಿಗುವುದೇ ಜೈಲಿನಲ್ಲಿ. ಭಾರತ್ ಮಹಾದೇವನ ಬಳಿ ಬಂದು ಅಹಂಕಾರದಿಂದ ನಗ್ತಾನೆ. ಪರಿಮಳಳಿಗೆ ದುಡ್ಡಿನ ಆಸೆ ತೋರಿಸಿ ಈ ನಾಟಕವಾಡಿಸಿದ್ದು ನಾನೇ, ನಿನ್ನ ಮೈಮೇಲೆ ಆಲ್ಕೋಹಾಲ್ ಸುರಿದು ಅತ್ಯಾಚಾರಿ ಪಟ್ಟ ಕಟ್ಟಿದ್ದು ನಾನೇ, ಈಗ ನಿನ್ನನ್ನು ಜೈಲಿಗೆ ಕಳಿಸಿ ಕಾವ್ಯಾಳನ್ನು ನನ್ನವಳಾಗಿ ಮಾಡಿಕೊಳ್ತೇನೆ ಎಂದು ತನ್ನ ಅಸಲಿ ಮುಖವಾಡ ಕಳಚಿ ಬಿಡುತ್ತಾನೆ. ಇದನ್ನು ಕೇಳಿದ ಮಹಾದೇವನಿಗೆ ರಕ್ತ ಕುದಿಯುತ್ತದೆ. ಅವನು ಭರತನ ಕಾಲರ್ ಹಿಡಿದು ಪೊಲೀಸ್ ಬಟ್ಟೆ ಹಾಕಿಕೊಂಡು ನರಿಬುದ್ಧಿ ತೋರಿಸಬೇಡ, ಸತ್ಯ ಯಾವತ್ತಿದ್ದರೂ ಗೆಲ್ಲುತ್ತೆ ಎಂದು ಗರ್ಜಿಸ್ತಾನೆ. ಈ ಕಡೆ ಮಹಾದೇವನ ಮಾತಿನಿಂದ ಕೋಪಗೊಂಡ ಭಾರತ್ ಕಾನಿಸ್ಟೇಬಲನ್ನು ಕರೆದು ಮಹಾದೇವನಿಗೆ ಕ್ರೂರವಾಗಿ ಹೊಡೆಯಲು ಆದೇಶಿಸ್ತಾನೆ. ಇವನು ಅತ್ಯಾಚಾರ ಮಾಡಿದ್ದಾನೆ ಎಂದು ಒಪ್ಪಿಕೊಳ್ಳುವವರೆಗೂ ಒಂದು ಹನಿ ನೀರು ಕುಡದೆ ಮೈಚರ್ಮ ಕಿತ್ತು ಬರುವಂತೆ ಹೊಡೆಯಿರಿ ಎಂದು ಲಾಠಿ ಚಾರ್ಜ್ ಮಾಡಿಸುತ್ತಾನೆ. ಇಷ್ಟೆಲ್ಲ ನೋವುಂಡರೂ ಮಹಾದೇವ ಮಾತ್ರ ಸತ್ಯದ ಹಾದಿ ಬಿಡುವುದಿಲ್ಲ. ಇದೇ ಸಮಯದಲ್ಲಿ ಕಾವ್ಯ ಭರತನಿಗೆ ಕರೆ ಮಾಡಿ ಮಹಾದೇವನ ಮೇಲೆ ಹಗೆ ಸಾಧಿಸಬೇಡ, ಅವನನ್ನು ಚೆನ್ನಾಗಿ ನೋಡಿಕೊ ಎಂದು ಬೇಡಿಕೊಳ್ತಾಳೆ. ಆದರೆ ಭಾರತ್ ಮಾತ್ರ ಅವಳ ಮುಂದೆ ನಾಟಕವಾಡುತ್ತಾ ಫೋನ್ ಕಟ್ ಮಾಡಿದ ಕೂಡಲೇ ಮಹಾದೇವನ ಕೊಬ್ಬು ಇಳಿಸುತ್ತೇನೆ ಎಂದು ಕ್ರೂರವಾಗಿ ನಗ್ತಾನೆ. ಇಲ್ಲಿ ಸತ್ಯವಂತ ಮಹಾದೇವ ಈ ಅಗ್ನಿ ಪರೀಕ್ಷೆಯಲ್ಲಿ ಹೇಗೆ ಗೆಲ್ತಾನೆ? ಕಾವ್ಯ ಭರತನ ಅಸಲಿ ರೂಪವನ್ನು ಹೇಗೆ ಪತ್ತೆ ಹಚ್ಚುತ್ತಾಳೆ ಎಂಬುದೇ ಮುಂದಿನ ಕುತೂಹಲಕಾರಿ ಆಗಿದೆ. ಕತೆ ಮುಂದೆ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಸೀರಿಯಲ್ನಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು.